ದಿನಗಳು ಆರಂಭವಾಗ್ತಾ ಇದ್ದಂತೆ ಟ್ರಾಲಿಂಗ್ ನಿಷೇಧ ಜಾರಿಗೆ ಬರೋದ್ರಿಂದ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ಯಾಂತ್ರೀಕೃತ ದೋಣಿಗಳು ಧಕ್ಕೆಯಲ್ಲಿ ಲಂಗರು ಹಾಕತ್ವೆ. ಯಾಂತ್ರೀಕೃತ ದೋಣಿಗಳ 2 ತಿಂಗಳ ಬಿಡುವಿನ ಅವಧಿಯಲ್ಲಿ ನಾಡದೋಣಿ ಮೀನುಗಾರಿಕೆಯು ಗರಿಗೆದರತ್ವೆ. ಆದರೆ ಈ ಬಾರಿ ಮಳೆ ಕೊರತೆ, ನಿರಂತರ ಬಿಸಿಲಿನ ವಾತಾವರಣದಿಂದಾಗಿ ಜುಲೈ ಮೊದಲ ವಾರದವರೆಗೂ ಮಲ್ಪೆಯಲ್ಲಿ ನಾಡದೋಣಿಗಳು ಸಮುದ್ರಕ್ಕಿಳಿದಿರಲಿಲ್ಲ. ಬೆಳಿಗ್ಗೆ ಎದ್ದು ಈ ಬಿಸಿಲಿಗೆಲ್ಲ ಅಲ್ಲಿ ದುಡಿದವರಿಗೆ ಎಂತ ಸಿಗೋದಿಲ್ಲ. ಎಣ್ಣೆ ಖರ್ಚು ಮಾಡಿ ಬರಬೇಕಾಗ್ತದೆ. 25,000 ಖರ್ಚುಂಟು. ಹಾಗಾಗಿ ಪರಿಸ್ಥಿತಿ ತುಂಬಾ ಕಷ್ಟ ಉಂಟು. ಕೆಲ ದಿನಗಳಿಂದ ನಾಡದೋಣಿ ಮೀನುಗಾರಿಕೆ ಚುರುಕುಗೊಂಡಿದ್ದು, ಸಿಗಡಿ, ಬೂತಾಯಿ, ಎರಬಾರಿ ಮೊದಲಾದ ಮೀನುಗಳು ಸಿಗ್ತಾ ಇರೋದು ನಾಡದೋಣಿ ಮೀನುಗಾರರಿಗೆ ಅಲ್ಪ ಸಮಾಧಾನ ತಂದಿದೆ. ಕಡಲಿನಲ್ಲಿ ತೂಫಾನ್ ಉಂಟಾಗದೆ ಮೀನುಗಳು ಸಿಗ್ತಿರಲಿಲ್ಲ. ಆ ಕಾರಣಕ್ಕೆ ನಾಡದೋಣಿ ಮೀನುಗಾರಿಕೆ ವಿಳಂಬವಾಗಿದೆ ಎನ್ನುತ್ತಾರೆ ಮೀನುಗಾರರು. ಬಂದರಲ್ಲಿ ಎಲ್ಲ ಬಿಸಿಲು ಆಗಿ ಇಲ್ಲ, ಬಂದರಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಮೀನಿಲ್ಲ, ತುಂಬಾ ಸಮಯ ಆಯ್ತು. ಇನ್ನು 10-12 ದಿವಸ ಮಾತ್ರ ಉಳಿದದ್ದು ಇವತ್ತು. ಇನ್ನು ಮತ್ತೆ ಪರಿಸ್ಥಿತಿ ಆಗ್ತದೆ. ನಮಗೆ ಪರಿಸ್ಥಿತಿ ಆಗಿ ಈಗ ಸಾಲ ಎಲ್ಲ ಮಾಡಿ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಸಿಗಡಿ ಬಂದ್ರೆ ಸ್ವಲ್ಪ ಸಂಪಾದನೆ ಆಗಬಹುದು. ಈಗ ಸಿಗಡಿ ಇಲ್ಲ, ಸಣ್ಣ ಮೀನು, ಆ ಮೀನಿನಲ್ಲಿ ಏನೂ ಪ್ರಯೋಜನ ಇಲ್ಲ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ನಾಡದೋಣಿಯಲ್ಲಿ ಉತ್ತಮ ಮೀನುಗಾರಿಕೆ ನಡೆದಿತ್ತು. ಸಿಗಡಿ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದ್ರಿಂದ ಮೀನುಗಾರರಿಗೆ ನಷ್ಟ ಉಂಟಾಗಿರಲಿಲ್ಲ. ಬಿಸಿಲಿನ ವಾತಾವರಣ ಇದ್ದಿದ್ರಿಂದ ಕಡಲಿಗೆ ತೆರಳಿದ್ರೂ ಮೀನು ಸಿಗದಿರೋದ್ರಿಂದ ಹಾಗೂ ಸೀಮೆಎಣ್ಣೆ ದರ ದುಬಾರಿಯಾಗಿರೋದ್ರಿಂದ ಬಹುತೇಕ ನಾಡದೋಣಿ ಮೀನುಗಾರರು ಜೂನ್ ತಿಂಗಳಿನಲ್ಲಿ ಮೀನುಗಾರಿಕೆಗೆ ತೆರಳಿಲ್ಲ ಎನ್ನುತ್ತಾರೆ ಮೀನುಗಾರರು. ಎಣ್ಣೆಗೆ ರೇಟ್ ಜಾಸ್ತಿ ಉಂಟು. 120 ರೂಪಾಯಿ ಎಣ್ಣೆಗೆ ಉಂಟು. ಸಬ್ಸಿಡಿಯಲ್ಲಿ ಎಣ್ಣೆ ಬರುವುದಿಲ್ಲ ಗವರ್ಮೆಂಟ್ ಇಂದ. ಹಾಗಾಗಿ ಮೀನುಗಾರರಿಗೆ ಎಲ್ಲ ತುಂಬಾ ತೊಂದರೆ ಆಗಿದೆ. ಟ್ರಾಲಿಂಗ್ ನಿಷೇಧದ ಅವಧಿಯಲ್ಲಿ ದೊಡ್ಡ ದೋಣಿಗಳು ದಡ ಸೇರಿದಾಗ ನಾಡದೋಣಿಗಳಲ್ಲಿ ಸಿಗುವ ಮೀನುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಸ್ಥಳೀಯ ಮಾರುಕಟ್ಟೆಗೂ ಈ ಮೀನುಗಳು ಸರಬರಾಜಾಗತ್ವೆ.